ಇವತ್ತು ಒಟ್ಟಾರೆಯಾಗಿ ಮಾಜಿ ಸಚಿವರು ಶಾಸಕರಾದಂಥ ರೇವಣ್ಣ ಅವರ ವಿಚಾರದಲ್ಲಿ ಆದಂಥ ಬೆಳವಣಿಗೆ ಬಹಳ ರೀತಿಯಾದಂಥ ನೋವು ಅವರಿಗೆ ತಂದುಕೊಡ್ತಾ ಇದೆ. ಆದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗುವಂಥ ಪ್ರೊಸೀಜರ್ಗಳೇನು ಆ ರೀತಿಯಲ್ಲಿ ಆಗಿದೆ. ಮೊದಲನೇದಾಗಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು, ಆ ನೋಟಿಸ್ಗೆ ಅವರು ಉತ್ತರವನ್ನು ಕೊಡಲಿಲ್ಲ. ಆಮೇಲೆ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿದ್ರು, ಬೇಲೆಲ್ಲ ಸಿಗಲಿಲ್ಲ. ಅದಾದ ನಂತರ ನೇರವಾಗಿ ಅವರನ್ನು ಹೋಗಿ ಅರೆಸ್ಟ್ ಮಾಡಿದ್ರು. ಆಮೇಲೆ ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಅದಾದ ನಂತರ PC ಪೊಲೀಸ್ ಕಸ್ಟಡಿಗೆ ಕೊಟ್ಟರು. ಅದಾದ ನಂತರ ಮುಗಿದೋಯ್ತು 4 ದಿನ. ಇವತ್ತು ಅವರನ್ನು ಹಾಜರುಪಡಿಸಿದ್ರು. ಅವರಿಗೆ 7 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ರು. ಹಾಗಿದೆ ಇವತ್ತು ಒಟ್ಟಾರೆ ಆಗಿರುವಂಥ ಬೆಳವಣಿಗೆ ಏನು ರೇವಣ್ಣ ಅವರ ಈ ಜೈಲಿಗೆ ಹೋಗುವಂಥ ವಿಚಾರದಲ್ಲಿ ನೋಡಿ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಅತಿ ದೊಡ್ಡ ಶಾಕ್. ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಶಾಸಕ ರೇವಣ್ಣಗೆ 7 ದಿನಗಳ ಕಾಲ ನ್ಯಾಯಾಂಗ ಬಂಧನ. ರಾಜ್ಯ ರಾಜಕಾರಣದಲ್ಲೇ ದೊಡ್ಡ ಸುಂಟರಗಾಳಿ ಎಬ್ಬಿಸಿರುವ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ಮಜಲು ಪಡ್ಕೊಳ್ತಿದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ ಅತಿ ದೊಡ್ಡ ಬೇಟೆಯಾಡಿತ್ತು. KR ನಗರದಲ್ಲಿ ದಾಖಲಾದ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಜೆಡಿಎಸ್ ಶಾಸಕ HT ರೇವಣ್ಣರನ್ನ SIT ಬಂಧಿಸಿತ್ತು. ಬಳಿಕ 4 ದಿನಗಳ SIT ವಶದಲ್ಲಿದ್ದ ರೇವಣ್ಣಗೆ ಇವತ್ತು ಮತ್ತೊಂದು ಬಿಗ್ ಶಾಕ್ ಕಾದಿತ್ತು. ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ರೇವಣ್ಣಗೆ ಕೋರ್ಟ್ನಲ್ಲಿ ಭಾರಿ ಆಘಾತ ಕಾದಿತ್ತು. ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ರೇವಣ್ಣರನ್ನ ಮೇ 14ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 17ನೇ ACMM ಆದೇಶ ಕೊಡ್ತು. ಬರುವ ಮಂಗಳವಾರದವರೆಗೆ 7 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ವಿಧಿಸಲಾಗಿದೆ. ಮೇ 4ರಂದು ಬಂಧಿತರಾಗಿದ್ದ HT ರೇವಣ್ಣ ಅವರನ್ನ 4 ದಿನಗಳ ಕಾಲ SIT ವಶಕ್ಕೆ ನೀಡಲಾಗಿತ್ತು. ಕಸ್ಟಡಿ ಅವಧಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಅವರನ್ನ 17ನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. SIT ಪರ ವಕೀಲರು ರೇವಣ್ಣರನ್ನ ತಮ್ಮ ಕಸ್ಟಡಿಗೆ ನೀಡುವಂತೆ ಕೇಳಲಿಲ್ಲ. SIT ವಶದಲ್ಲಿದ್ದಾಗ HT ರೇವಣ್ಣ ತನಿಖಾಧಿಕಾರಿಗಳಿಗೆ ಸಹಕರಿಸದೆ ನಕಾರಾತ್ಮಕವಾಗಿ ಉತ್ತರ ಕೊಡ್ತಿದ್ದಾರೆ. ಜಾಮೀನು ನೀಡಿದರೆ ಸಾಕ್ಷ್ಯಗಳನ್ನು ನಾಶಪಡಿಸಬಹುದು, ಆದ್ದರಿಂದ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಅಂತ SIT ಪರ ವಕೀಲರು ವಾದ ಮಂಡಿಸಿದರು. ಇದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿ ತಪ್ಪೊಪ್ಪಿಗೆ ನೀಡಿಲ್ಲವೆಂದ ಮಾತ್ರಕ್ಕೆ ತನಿಖೆಗೆ ಅಸಹಕಾರ ನೀಡಿದ್ದಾರೆ ಎನ್ನಲು ಸಾಧ್ಯವಿಲ್ಲ, ನ್ಯಾಯಾಂಗ ಬಂಧನಕ್ಕೆ ನೀಡಬಾರದು ಅಂತ ಮನವಿ ಸಲ್ಲಿಸಿದರು. ಇದೇ ವೇಳೆ ನ್ಯಾಯಾಧೀಶರು ರೇವಣ್ಣಗೆ ಪೊಲೀಸ್ ಕಸ್ಟಡಿಯಲ್ಲಿ ಏನಾದರೂ ತೊಂದರೆಯಾಯ್ತಾ ಅಂತ ಪ್ರಶ್ನಿಸಿದರು. ನಾನು ಯಾವುದೇ ತಪ್ಪು ಮಾಡಿಲ್ಲ, 3 ದಿನಗಳಿಂದ ವಿಚಾರಣೆ ಮಾಡ್ತಿದ್ದಾರೆ, 3 ರಾತ್ರಿ ನಿದ್ದೆ ಮಾಡಿಲ್ಲ, ತನಿಖೆ ಮುಕ್ತಾಯವಾಗಿದೆ ಅಂತ ನಿನ್ನೆ ಹೇಳಿದ್ರು. ಆದರೆ ಇವತ್ತು ಮತ್ತೆ 2 ಗಂಟೆ ವಿಚಾರಣೆ ಮಾಡಿದ್ದಾರೆ. ನನಗೆ ಸತತವಾಗಿ ಹೊಟ್ಟೆ ನೋವು ಅಂತ ಹೇಳ್ಕೊಂಡ್ರು, ಆಸ್ಪತ್ರೆಗೆ ದಾಖಲು ಮಾಡಿಲ್ಲ. ನಾನು ತಪ್ಪೇ ಮಾಡಿಲ್ಲ ಅಂದಾಗ ಯಾಕೆ ಒಪ್ಕೊಳ್ಬೇಕು? ನಾನು ಶಾಸಕನಾಗಿ 25 ವರ್ಷ ಕಳೆದಿದೆ, ಬೇಕಂತಲೇ ಈ ರೀತಿ ಮಾಡಲಾಗಿದೆ ಅಂತ ರೇವಣ್ಣ ಅಳಲು ತೋಡ್ಕೊಂಡ್ರು. 7 ದಿನ ಪರಪ್ಪನ ಅಗ್ರಹಾರದ ಕಂಬಿ ಹಿಂದೆ ರೇವಣ್ಣ. ಅಮಾವಾಸ್ಯೆ ದಿನವೇ ಜೈಲು ಸೇರಿದ HT ರೇವಣ್ಣ. 1 ವಾರಗಳ ಕಾಲ ಪರಪ್ಪನ ಅಗ್ರಹಾರವೇ ಗತಿ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಪ್ರಕಟಿಸಿದ್ರು. ಹೀಗಾಗಿ HT ರೇವಣ್ಣ ಮೇ 14ರವರೆಗೆ ಪರಪ್ಪನ ಅಗ್ರಹಾರವೇ ಗತಿ. ಅಮಾವಾಸ್ಯೆ ದಿನವೇ ರೇವಣ್ಣ ಜೈಲು ಪಾಲಾಗಿದ್ದಾರೆ. ನ್ಯಾಯಾಂಗ ಬಂಧನ ವಿಧಿಸುತ್ತಿದ್ದಂತೆ ರೇವಣ್ಣ ಕೋರ್ಟ್ ಹಾಲ್ನಲ್ಲೇ ಕಣ್ಣೀರಿಟ್ರು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಾಳೆ ರೇವಣ್ಣ ಭವಿಷ್ಯ. ಪರಪ್ಪನ ಅಗ್ರಹಾರದ ಜೈಲು ಬಂದಿಯಾದ ರೇವಣ್ಣರ ಕಾರಾಗೃಹ ಭವಿಷ್ಯ ಜನಪ್ರತಿನಿಧಿಗಳ ಕೋರ್ಟ್ ನೀಡುವ ಆದೇಶದ ಮೇಲೆ ನಿಂತಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಒಂದು ವೇಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರೇವಣ್ಣಗೆ ಜಾಮೀನು ನೀಡಿದರೆ ರಿಲೀಫ್ ಸಿಗಲಿದೆ. ಇಲ್ಲದಿದ್ರೆ ಮೇ 14ರವರೆಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿ. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾಳೆಗೆ ಮುಂದೂಡಿದೆ. ಮಧ್ಯಾಹ್ನ 12:45ಕ್ಕೆ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದ್ದು, ರೇವಣ್ಣಗೆ ರಿಲೀಫ್ ಸಿಗುತ್ತಾ, ಜೈಲೇ ಗತಿಯಾಗುತ್ತಾ ಅನ್ನೋದು ಗೊತ್ತಾಗಲಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.